ಎಲೆಕ್ಟ್ರಾನಿಕ್ ಸಿಟಿ ಜನರಿಗೆ ಮೆಟ್ರೋ ನಿಗಮ ಗುಡ್ ನ್ಯೂಸ್ ಅನ್ನ ನೀಡಿದೆ. ಬಹುನಿರೀಕ್ಷಿತ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮೆಟ್ರೋ ಮಾರ್ಗ ಸಂಚಾರ ಮೇನಲ್ಲಿ ಆರಂಭವಾಗುವಂತಹ ಸಾಧ್ಯತೆ ಇದೆಯಂತೆ. ಹೌದು, ಎಲೆಕ್ಟ್ರಾನಿಕ್ ಸಿಟಿಯ ಹಳದಿಯ ಮೆಟ್ರೋ ಮಾರ್ಗ ಸದ್ಯದಲ್ಲಿ ಆರಂಭವಾಗುವಂತಹ ಸಾಧ್ಯತೆ ಇದ್ದು, ಸದ್ಯ ಈ ಮಾರ್ಗದಲ್ಲಿ ರೈಲುಗಳ ಪ್ರಾಯೋಗಿಕ ಸಂಚಾರವನ್ನು ನಡೆಸಲಾಗ್ತಾ ಇದೆ. ಒಂದು ವೇಳೆ ಚಾಲಕರಹಿತ ಸಂಚಾರ ನಡೆಸಲು ರೈಲ್ವೆ ಸುರಕ್ಷತಾ ಆಯುಕ್ತರು ಒಪ್ಪಿಗೆಯನ್ನ ನೀಡಿದ್ದೇ ಆದಲ್ಲಿ ಮೇ ತಿಂಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆಯಂತೆ. ಅಂದಹಾಗೆ ಈ ಹಳದಿ ಮಾರ್ಗದಲ್ಲಿ ರೈಲು ಸಂಚಾರ ಮಾಡಲು 3 ರೈಲುಗಳ ಅಗತ್ಯತೆ ಇದೆ. ಸದ್ಯ 2 ಟ್ರೈನ್ಗಳು ಮಾತ್ರ ಬಂದಿದ್ದು, ಇನ್ನು 1 ರೈಲು ಬರೋದು ಬಾಕಿ ಇದೆ. ಈ ರೈಲು ಏಪ್ರಿಲ್ ಅಥವಾ ಮೇನಲ್ಲಿ ಬರುವಂತಹ ಸಾಧ್ಯತೆ ಇದ್ದು, ಆ ರೈಲಿನ ಪ್ರಾಯೋಗಿಕ ಎಲ್ಲಾ ಟೆಸ್ಟಿಂಗ್ಗಳನ್ನು ಮಾಡಿದ ಬಳಿಕ ಮೆಟ್ರೋ ಸಂಚಾರಕ್ಕೆ ಮುಕ್ತಗೊಳಿಸುವಂತಹ ಸಾಧ್ಯತೆ ಇದೆಯಂತೆ. ಇನ್ನು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದ ಒಟ್ಟು 18 ಕಿಲೋಮೀಟರ್ ಮಾರ್ಗದಲ್ಲಿ ಮೆಟ್ರೋ ಸಂಚರಿಸಲಿದ್ದು, ಈ ಮಾರ್ಗದಲ್ಲಿ ಒಟ್ಟು 3 ಲಕ್ಷಕ್ಕೂ ಅಧಿಕ ಮಂದಿ ಮೆಟ್ರೋ ಬಳಸುವಂತಹ ನಿರೀಕ್ಷೆ ಇದೆಯಂತೆ. ಇನ್ನು ಈ ಮಾರ್ಗದಲ್ಲಿ ಮೆಟ್ರೋ ಆರಂಭವಾದರೂ ಕೂಡ ಪ್ರತಿ 30 ನಿಮಿಷಕ್ಕೆ ಒಂದರಂತೆ ಟ್ರೈನ್ ಅನ್ನು ಬಿಡುವಂತಹ ಸಾಧ್ಯತೆ ಇದೆ. ಸದ್ಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಐಟಿ-ಬಿಟಿ ಕಂಪನಿಗಳು ಹೆಚ್ಚಾಗಿದ್ದು, ಟ್ರಾಫಿಕ್ ಸಮಸ್ಯೆಯಿಂದಾಗಿ ಪ್ರತಿದಿನ ಉದ್ಯೋಗಿಗಳು ರೋಸಿ ಹೋಗ್ತಿದ್ದಾರೆ. ಈಗ ಮೆಟ್ರೋ ಆರಂಭವಾದರೆ ಈ ಟ್ರಾಫಿಕ್ಗೆ ಕಡಿವಾಣ ಕೂಡ ಬೀಳಲಿದೆ.